ಏನದು ಸರ್? ಇವಾಗ ಒಳಗೆ ಮದ್ದು ತುಂಬೋದ್ರದು ಹಾಂ 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 ಇವು ಓಕೆ. ಓ ಇದು ತೂಗು ಮಂಚದಲ್ಲಿ ಇಡಿ. ಭಾಳ ಇದ್ದರು. ಒಂದು ಟ್ರಕ್ ಇದ್ದರೆ ಒಂದು ಟ್ರಕ್ ಇದ್ರೆ ಇದ್ದಾಡೋ ಟ್ರಕ್ ಇದ್ದಾರಲ್ಲ. ಅಂದಾಜು ಒಂದು 10 kg ಇದೆ, ಇದು ಒಂದು 20 kg ಇದೆ. ನಮ್ಗೆ ಇವಾಗ ಇಟ್ಕೊಂಡು ಫೋರ್ಸ್ ಕೊಡೋಕ್ಕೆ ಆಗ್ತಾ ಇಲ್ಲ. ನೀವು ಈ ಕಡೆ ಬರ್ರಿ ವಜನ ಇದ್ರ ಕಡೆ. ಹಾಂ ಬರ್ರಿ ಈ ಕಡೆ ಬರ್ರಿ ನೀವು. ಇರಲಿ. ಓ ಈ ರೀತಿ ಇಟ್ಕೊಳ್ತಾ ಇದ್ದಿದ್ದು ಸರ್. ಇದು ನನ್ನಷ್ಟುದನೇ ಇದೆ. ಹಾಗಾದ್ರೆ ಅವಾಗಿನ ಕಾಲದ ಸೈನಿಕರು ಇನ್ನೆಷ್ಟು ಉದ್ದ ಇದ್ರು ಅಂತ ಈ ಕತ್ತಿ ನೋಡಿದ್ರೆ ಇಮ್ಯಾಜಿನ್ ಗೊತ್ತಾಯ್ತು. ಇವೆಲ್ಲ ತೋಪ್ರಿ ಮೊದಲು ಅವಾಗಿನ ಕಾಲದ ಬಂದೂಕ್ ನೋಡಿ ಹೇಗಿದ್ದು ಅಂತ. ಕತ್ತಿ ಒಯ್ತಾರ್ರಿ ಇವನ್ನೆಲ್ಲ. ಅವು ಹೊಸಾದ್ ಮಾಡಿದ್ದು ಹಳೇದು ಎಷ್ಟುದ್ದ ಕತ್ತಿ ಇತ್ತು ನೋಡಿ. ಏನ್ ಸರ್ ಇಷ್ಟುದ್ದ ಕತ್ತಿ ಇದೆಯಲ್ಲ. ಏನಿದು? ಇದು ತೂಗು ಮಂಚರ ಅವ್ರದ್ದು. ಓ ಅವಾಗಿನ ಕಾಲ. ಅವಾಗಿಂದರದಲ್ಲ. ಓ ಇಲ್ಲೇ ತೂಗು ಮಂಚ ಇದ್ದಿದ್ದು. ಹಾಂ ಐತೆ, ಇಲ್ಲೇ ಐತ್ರಿ ಅದು. ಬಡ್ಡಿಂದ ನಾವು ಹುಟ್ಟಕ್ಕಿಂತ ಮೊದಲು ಇಲ್ಲೇ ಐತ್ರಿ ಅದು. ಇಲ್ಲಿ ಯಾರು ಸಾಮಾನ್ಯವಾಗಿ ಕೂರ್ತಾ ಇದ್ದಿದ್ದು? ಅವರು ಮಾಲಕರನ್ನ ಕುಂತಾರ್ರಿ. ಮಹಾರಾಜರು ಮಾಲಕರ ಕುಂತಾರ. ಇಲ್ಲೆರಡು ಫೋಟೋಸ್ ಇದೆ. ಹಾಂ ಯಾರಿದು ಸರ್? ಅವರ ಅಜ್ಜ ಐರ್. ಹಾಂ ರಾಜ ಲಕ್ಕಮ್ಮಗೌಡ ಅವ್ರು. 24ನೇ ಮಹಾರಾಜರು. ಹಾಂ ಓ ಅವಾಗಿನ ಕಾಲ ದೀಪಾವಳಿ ಕಂಬ. ಹಾಂ. ಮತ್ತೆ ಕತ್ತಿ ಇಟ್ಟಿದ್ದೀರಾ ಸರ್? ಕತ್ತಿ ಅವರು ಹಕ್ಕದವರು. ಇಲ್ಲಿ ಊರಿಗೆ ಏನರ ಒಂದು ದೇವಸ್ಥಾನದ ಇದನ್ನು ಮಾಡ್ತಿದ್ರೆ ಇಲ್ಲಿ ಇದನ್ನು ಕತ್ತಿ ಒಯ್ತಾರ್ರಿ ಇವನ್ನೆಲ್ಲ. ಎಲ್ಲ ಮೊದಲನೇ ಹಿತ್ತಾಳಿರೋದು. ಈಗಾದ್ರೆ ಇಲ್ಲಿ ದಸರೆಕ್ಕೆ ಖಂಡೆ ಪೂಜೆ ಮಾಡ್ತಾರಲ್ಲ, ಇಲ್ಲಿ ಕುರಿಮರಿ ಕಡಿತಾರ್ರಿ. ಈಗ ಇಲ್ಲಿ ಇತ್ತರಲ್ರಿ ಈಗ ಕುಡಿದು ಕಡಿತಾರ್ರಿ. ದಸರೆ ಖಂಡೆ ಪೂಜೆ ಕಡಿತಾರ್ರಿ ಈಗಾದ್ರು. ಅಲ್ರಿ ಈಗ ಹೊಸ ಮಾಡಿಸಿದಾರ್ರಿ ಇವನ್ನೆಲ್ಲ ಮಾಡಿಸಿದಾರ. ಅವು ಹಳೆವು ಬಾದಾಗಿದಾರ. ಅವು ಇವು ಹಳೆವು ನೋಡ್ರಿ. ಹೊಸಾದ್ ಮಾಡಿಸಿದ ಹಳೇದು ಎಷ್ಟುದ್ದ ಕತ್ತಿ ಇತ್ತು ನೋಡಿ. ಏನ್ ಸರ್ ಇಷ್ಟುದ್ದ ಕತ್ತಿ ಇದೆಯಲ್ಲ. ತುಂಬಾ ಇದೆಯಾ? ಇಲ್ರಿ ಅವು ಭಾಳ ಉದ್ದಾರೆಲ್ಲ ತೆಗೆದು ಹೋಗ್ದಾರ. ಇನ್ನು ಎಷ್ಟು ಹದನೈತಿ ನೋಡ್ರಿ ಅದು. ಎಷ್ಟು ಹರ್ತೈತಿ ನೋಡ್ರಿ. ಇಲ್ಲಿ ಹಿಂಗೆ ನೋಡ್ರಿ. ತುಂಬಾ ಶಾರ್ಪ್ ಇದೆ. ಹಾಂ ರೀ. ಹಂಗೆ ನೋಡ್ಬೇಡ್ರಿ, ಹಿಂಗೆ ನೋಡ್ರಿ. ಕುಯ್ಕೊಬಿಡುತ್ತೆ ಸ್ವಲ್ಪ ಮಿಸ್ ಆದ್ರೆ. ಹಾಂ ರೀ. ಹಿತ್ತಾಳ ಐತ್ರಿ ಅದಲ್ಲ ಮೊದಲಿಂದ. ಪಾಲಿಶ್ ಮಾಡ್ರಿ ಇನ್ನ ಜಗ್ ಹೊಳಿತೈತ್ರಿ ಅದು. ಹೌದು. ಇದನ್ನ ಜಾಸ್ತಿ ಹಿಂಗೆ ಸೈನಿಕರು ಹೆಂಗೆ ಹಿಡಿತಾರ ಇಲ್ಲಿ ಹಿಂಗೆ ಹಿಡಿತಾರ. ಇದು ಕೈ ಹಾಕಿ ಹಿಡಿದಾರೆ. ನಮ್ಮ ಕೈ ಹೋಗೋದಲ್ರಿ. ಇಲ್ಲಿ ಐತಿ ನೋಡ್ರಿ. ಹಾಂ ಇಲ್ಲಿ ಕೈ ಹಾಕೋರಿ. ಇಲ್ಲಿ ಕೈ ಹಾಕೋ. ಇರ್ಲಿ. ಓ ಈ ರೀತಿ ಇಟ್ಕೊಳ್ತಾ ಇದ್ದಿದ್ದು ಸರ್. ಇದು ನನ್ನಷ್ಟುದನೇ ಇದೆ. ಹಾಗಾದ್ರೆ ಅವಾಗಿನ ಕಾಲದ ಸೈನಿಕರು ಇನ್ನೆಷ್ಟು ಉದ್ದ ಇದ್ರು ಅಂತ ಈ ಕತ್ತಿ ನೋಡಿದ್ರೆ ಇಮ್ಯಾಜಿನ್ ಗೊತ್ತಾಯ್ತು. ತುಂಬಾ 6 ಅಡಿಗಿಂತ ಜಾಸ್ತಿ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಯುದ್ಧಕ್ಕೆಲ್ಲ ಸಾಮಾನ್ಯವಾಗಿ ಬಳಸ್ತಾ ಇದ್ದಿದ್ದು. ಮತ್ತೆ ದ್ವಾರಪಾಲಕರು ಯಾವಾಗ್ಲೂ ನಾವು ನೋಡ್ತೀವಲ್ಲ, ಅರಮನೆಯಲ್ಲಿ ಇಟ್ಕೊಂಡು ನಿಂತಿರ್ತಾರೆ ಮುಂಭಾಗದಲ್ಲಿ. ಬಾಗಿಲು ನಿಲ್ತಾರ. ಆ ರೀತಿಯಾಗಿ ಒಂದು ಸಾಕ್ಷಿಯಾಗಿದೆ. ಇದು ಅಂದಾಜು ತುಂಬಾ ಹಳೆಯದು, ಒಂದು 500 ವರ್ಷದ ಹಿಂದಿನ ಕತ್ತಿ ಅಂತ ಹೇಳ್ಬೋದು. ನೋಡಿದ್ರೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಇಷ್ಟೊಂದು ಉದ್ದ ಮತ್ತೆ ಈ ರೀತಿ ಸ್ಟ್ರಕ್ಚರು ಮತ್ತೆ ಈ ಡಿಸೈನ್ ಎಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ಬೋದು ಸೈನಿಕರು ಎಷ್ಟು ಶಕ್ತಿಶಾಲಿ ಆಗಿರ್ಬೇಕು ಅಂದ್ರೆ ಇದು ಒಂದು ಸರಿಸುಮಾರು 1 kg ಮೇಲೆ ಇದೆ. ಇದನ್ನ ಇಟ್ಕೋಬೇಕು ಅಂತ ಹೇಳಿದ್ರೆ ಒಂದು 5 ನಿಮಿಷಕ್ಕೆ ನಾವು ಸುಸ್ತೊಡಿತೀವಿ. ಸೈನಿಕರು ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬ ದ್ವಾರಪಾಲಕರಾಗಿ ಅಥವಾ ಅರಮನೆಯಲ್ಲಿ ಕಾವಲು ಗೋಪುರದ ಕಾಯುವಂತ ಒಬ್ಬ ಸಾಮಾನ್ಯ ಸೈನಿಕನಾದ್ರೂ ಕೂಡ ಶಕ್ತಿವಂತನಾಗಿರ್ಬೇಕು, ಅಷ್ಟೇ ಬಲಾಢ್ಯನಾಗಿರ್ಬೇಕು, ಅಷ್ಟೇ ಅವನು ಪ್ರಾಮುಖ್ಯತೆಯನ್ನ ಮತ್ತೆ ಈ ಅರಮನೆ ಬಗ್ಗೆ ಕೊಟ್ಟಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಓಕೆ, 2 ಇದೆಯಾ ಈ ಥರದ್ದು? 2 ಭಾಳ ಇದ್ದಾರೆ ಅಲ್ಲ. ಇವೆಲ್ಲ ಮೊದಲಿಂದ ನೋಡಿ. ದೀಪಾವಳಿ ಕಂಬ ಮೊದಲಿಂದು. ಓಕೆ, ನಮಗೆ ಎಷ್ಟು ಬೇಕಷ್ಟು ಇದು ಮಾಡ್ಕೋಬೋದಿತ್ತು. ಮೇಲೆ ಮತ್ತೆ ಕೆಳಗಡೆ ಎಲ್ಲ ಟೈಟ್ ಆಗಿಬಿಟ್ಟಿದೆ.
ಈ ತರ ದೊಡ್ಡ ದೊಡ್ಡದ ಇವಾಗ ಉದ್ಘಾಟನೆ ಸಮಾರಂಭಗಳಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ನೋಡ್ತೀವಿ, ಹಿತ್ತಾಳೆದಾಗಿರ್ಬೋದು, ತಾಮ್ರದ್ದಾಗಿರ್ಬೋದು. ಅವಾಗ ಅರಮನೆಗಳಲ್ಲಿ ರಾಜರು ಮಾತ್ರ ಈ ರೀತಿ ಒಂದು ದೀಪಾಲೆ ಕಂಬಗಳನ್ನ ಅಲಂಕಾರಿಕವಾಗಿ ಮತ್ತೆ ಪೂಜೆ ಪುರಸ್ಕಾರಗಳಲ್ಲಿ ಮತ್ತೆ ಶುಭಾರಂಭ ಕಾರ್ಯಕ್ರಮ ಆರಂಭವಾಗಬೇಕಾದ್ರೆ ಬಳಸ್ತಾ ಇದ್ರು ಸರ್. ಅದು ಅವು ನೆಗೋದಿಲ್ಲ ತೋಪದಾರು ತೋಪು ತೋಪ ಅಲ್ಲಿ ಐತಿ ನೋಡ್ರಿ, ಅಲ್ಲಿ ನೆಗೋರು ಆ ಕಡೆ ಅದಾರ ಹಗರದಾರು. ಇವೆಲ್ಲ ತೋಪ್ರಿ ಮೊದಲು ಅವಾಗಿನ ಕಾಲ ಬಂದಕ್ ನೋಡಿ ಹೇಗಿದ್ದು ಅಂತ. ಸರ್ ರಾಜರು ಬೇಟೆ ಹೋಗ್ಬೇಕಾದ್ರೆ ಇದೆಲ್ಲ ತಗೊಳ್ತಾ ಇದ್ರಲ್ಲ, ರಾಜರು ಇನ್ನೆಷ್ಟು ಬಲಾಢ್ಯರಾಗಿರ್ಬೇಕು, ಶಕ್ತಿಶಾಲಿಗಳಾಗಿರ್ಬೇಕು. ಯಾಕಂದ್ರೆ ನಮ್ಗೆ ಇವಾಗ 2 ಕೈಯಲ್ಲೂ ಎತ್ತಕ್ ಆಗ್ತಾ ಇಲ್ಲ ಇದನ್ನ. ಅದು ಇಬ್ಬರು ಮಂದಿಗೆ ಆಗೋದಿಲ್ಲ ರೀ. ಈಗ ಅದು ಇದನ್ನ ಓಪನ್ ಮಾಡಕ್ಕಾಗಲ್ವಾ ಇವಾಗ? ಅಲ್ಲಿ ಇಬ್ಬರು ಮಂದಿಗೆ ಆಗೋದಿಲ್ಲ ರೀ. ಈಗ ಅದು 2 ಜನ ಆದ್ರೂ ಆಗಲ್ಲ. ಅಲ್ಲ ನೋಡ್ರಿ, ನಗಿ ನೋಡ್ರಲ್ಲ ಇದು. ಇದನ್ನ ನೋಡ್ತಾ ಇದ್ದೀನಿ ಸರ್, ಇದನ್ನ ನೋಡಿ ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಇಲ್ಲೆಲ್ಲ ತೋಟ ಎಲ್ಲ ಹಾಕಿ ಉಳಿದಿದ್ದು. ಓಕೆ, ಕಬ್ಬಿಣ ಮತ್ತೆ ಮರದ್ದು ಚರ್ಮ ಎಲ್ಲ ಹೊರಗಡೆ ಎಲ್ಲ ಹಾಕಿದ್ದಾರೆ. ಕಂಪ್ಲೀಟ್ ಕಬ್ಬಿಣದ್ದೇ ಇದು. ಇದನ್ನ ಯೂಸ್ ಮಾಡ್ಬೇಕಂದ್ರೆ ಉಪಯೋಗಿಸ್ಬೇಕಂದ್ರೆ ನಿಜವಾಗ್ಲೂ ಶಕ್ತಿ ಇರಲೇಬೇಕು. ಇದಕ್ಕಿಂತ ದೊಡ್ಡದಿದೆ. ದೊಡ್ಡದೈತಿ, ಇದಕ್ಕಿಂತ ಅದು ದೊಡ್ಡದೈತ್ರಿ. ಅಂದಾಜು ಒಂದು 8 ಅಡಿ ಇದೆ. ಇದು 8 ಅಡಿ ಐತ್ರಿ. ಇದು 9 ಅಡಿ ಇದೆ. ಯಾಕೆಂದ್ರೆ ನಮ್ಮ ಕ್ಯಾಮ್ರಾಮ್ಯಾನ್ 6 ಅಡಿ ಇದ್ದಾರೆ, ಮೇಲೆ ಒಂದೆರಡು ಇಂಚು ಜಾಸ್ತಿ ಇದೆ ಇದು. ಹಾಗಾಗಿ ಏನದು ಇವಾಗ ಒಳಗೆ ಮದ್ದು ತುಂಬೋದ್ರಿ ಅದು. ಇವು ಓಕೆ, ಮದ್ದು ಒಳಗೆ ಮದ್ದು ತುಂಬಿ ತುಂಬ್ತೀರ. ಎಲ್ಲಿ ಇಡ್ತಾ ಇದ್ದಿದ್ದು? ಇಲ್ಲೇ ಜಾಗ ಮಾಡಿದ್ದಾರೆ. ಶಕ್ತಿಯ ಅವ್ರ ಹಿಂದೆ ಹೊಡಿ ಮಂದಿ ಬೇರೆ ರೀ, ಹೊರ ಮಂದಿ ಬೇರೆ. ಇದು ಒಂದು ಅಂದಾಜು ಒಂದು 10 kg ಇದೆ, ಇದು ಒಂದು 20 kg ಇದೆ. ನಮ್ಗೆ ಇವಾಗ ಇಟ್ಕೊಂಡು ಫೋರ್ಸ್ ಕೊಡಕ್ಕೆ ಆಗ್ತಾ ಇಲ್ಲ, ನೋಡೋಣ ಎಷ್ಟಿರುತ್ತೆ ಅಂತ. ಅವಾಗ ಹಿಂಗೆ ಇಟ್ಕೊಂಡು ಗುರಿಟ್ಟು ಹೆಂಗೆ ಹೊಡಿತಾ ಇದ್ರು, ಇದೆಲ್ಲ ನೋಡಿದ್ರೆ ಗೊತ್ತಾಗ್ತಿದೆ. ನಾಡ ಬಂದೂಕು ನಮ್ಮ ರಾಜರು ಯೂಸ್ ಮಾಡ್ತಾ ಇದ್ದೆ ಅಂತ, ಅಪ್ಪಟ ನಾಡ ಬಂದೂಕು. ಇದನ್ನ ಇದುವರೆಗೂ ನಾವು ಎಷ್ಟು ರಾಜಮನೆತನಗಳನ್ನ ಭೇಟಿ ಮಾಡಿದೀವಿ ಗೊತ್ತಾ, ನೋಡಿದೀವಿ. ಎಲ್ಲೂ ಸಿಕ್ಕಿಲ್ಲ ಸರ್, ನಮಗೆ ನೋಡಕ್ ಸಿಕ್ಕಿದೆ. ಯಾಕೆ ಅಂದ್ರೆ ನೀವು ಸಂಗ್ರಹಿಸಿಟ್ಟಿದ್ದೀರಾ. ಇದರದ್ದು ಬಂದೂಕುಗಳು ತುಂಬಾ ಇದ್ದಲ್ವಾ? ಭಾಳ ಇದ್ದರು. ಒಂದು ಟ್ರಕ್ ಇದ್ದರೆ, ಒಂದು ಟ್ರಕ್ ಇದ್ರೆ ಯುದ್ಧ ಆಡೋದು ಟ್ರಕ್ ಇದ್ದಾರಲ್ಲ, ಇವು ಒಂದು ಟ್ರಕ್ ಇದ್ದಾರೆ. ಎಲ್ಲ ಅಜ್ಜಾಗ ಖರ್ಚಿಗೆ ಬೇಕಿರಲ್ಲ, ಅವ ಎಲ್ಲ ಖರ್ಚಿಗೆ ಬೇಕಲ್ಲ ಹೋಗಿಬಿಟ್ರಿ ಪಾಪ. ನೋಡಾರ ಯಾರ್ರಿ, ಎಲ್ಲರೂ ಮಕ್ಕಳೆಲ್ಲ ನೌಕರಿ ಮಾಡಾಕತ್ರ ಆ ಕಡೆ ಹೋದ್ರಿ, ನೋಡಾರ ಯಾರಿಲ್ಲ. ಎಲ್ಲ ನಾವ ನೋಡ್ಕೊತ ಹೋದ್ರಲ್ಲ. ನಾವು ಅಲ್ಲೇ ಮಲ್ಕೋತಿರ್ರಿ, ಇಲ್ಲೇ ಮಲ್ಕೊಂಡು ಇಲ್ಲೇ ತೀರ್ಕೊಂಡ್ರಿ ಅವ್ರು. ಹಾಗಾಗಿ ಸರ್ ಇದು ಇಬ್ಬರೇ ಎತ್ಬೇಕಂದ್ರಲ್ಲ, ಬನ್ನಿ ಸರ್ ನೋಡೋಣ. ಇದನ್ನೇ ನನಗೆ ಒಬ್ಬರಿಗೆ ಎತ್ತಕ್ಕಾಗ್ತಾ ಇಲ್ಲ ನಿಜವಾಗ್ಲೂ. ಅದು ಮೂಲ್ಯಾಗಿಂದ ಓರಿ ಸರ್, ಇದನ್ನು ಸಾಹಸ ಮಾಡ್ತಾ ಇದ್ದೀನಿ ಇವತ್ತು. ಇಲ್ಲಿ ತೂಗು ಮಂಚದಲ್ಲಿ ಇಡಿ. ಒಳಗೆ ಹಾಕ್ಬೇಕು, ರಕ್ಷೆ ಹಾಕ್ಬೋದು. ನಾವು ಫಿರಂಗಿ ತೋಪ್ಗಳನ್ನ ನೋಡ್ತೀವಲ್ಲ, ದೊಡ್ಡದು ಅರಮನೆ ಮೇಲೆ ನಿಂತ್ಕೊಂಡು ಯುದ್ಧ ಆಗ್ಬೇಕಾದ್ರೆ ಹೊಡಿತಾರಲ್ಲ, ಆ ಶೇಪಲ್ಲಿ ಇದೆ ಇದು. ಅದು ನೋಡ್ದಂಗೆ ಆಗ್ತಾ ಇದೆ ನನಗೆ. ಅಷ್ಟು ದೊಡ್ಡದು, ಅಷ್ಟು ಗಟ್ಟಿಯಾಗಿದೆ. ಇದನ್ನ ಯಾರು ಯುದ್ಧ ಮಾಡ್ತಾ ಇದ್ದವ್ರು ಅಂತ ಏನಾದ್ರು ನನ್ಗೆ ತಿಳ್ಕೊಳಕ್ ಕುತೂಹಲ ಇದೆ. ನೀವೇನಾದ್ರು ತಿಳ್ಕೊಂಡಿದ್ದೀರಾ? ಇಲ್ಲ, ಇದ್ರ ಬಗ್ಗೆ ಏನಾದ್ರು ತಿಳ್ಕೊಂಡಿಲ್ಲ. ಅದು ಇದು ಎತ್ತದಕ್ಕೆ ಅವ್ರ ಸೈನಿಕರೇ ಬೇರೆ ಇರಲ್ಲ, ಎಲ್ಲ ನಿಮಿಷ ಕೊಟ್ಟಿದಾರ. ಅವ್ರ ಹೊಲಗಳು ಕೊಟ್ಟಿರ, ಅವರೆಲ್ಲ ಜಮೀನು ಕೊಟ್ಟಿದ್ದಾರೆ. ಎಲ್ಲ ಉದ್ಯೋಗ ಮಾಡೋ ಮಂದಿ ಬೇರೆ ಬೇರೆನೇ ಇರಲ್ಲ.
ಒಬ್ಬರು ಕೆಲಸ ಬೇರೆ ಬೇರೆನ ಮಾಡಿಬಿಟ್ಟಿದಾರೆ ಆ ಬೇರೆದವ್ರ ಕೆಲಸ ಇದನ್ನ ಹಿಡಿಯೋದಲ್ರಿ. ಯಾಕೆಂದ್ರೆ ಇಷ್ಟು ಶಕ್ತಿ ಇರ್ಬೇಕಲ್ಲ ಇಟ್ಕೊಳ್ಳೋದಕ್ಕೆ. ಹಾಂ ರೀ, ಸುಮ್ನೆ ಹಂಗೆ ನಾವ್ ಇವಾಗ ಎತ್ತಿ ಇಲ್ಲಿ ಇಟ್ಟಕ್ಕೆ ಆಗ್ತಾ ಇಲ್ಲ. ಆಗೋದಲ್ರಿ, ಇಟ್ಕೊಂಡ್ರು ಆಗೋದಲ್ರಿ. ಅಂತ ನಾಡು ಬಂದೂಕು ಇದ್ದಿದ್ದು, ಮತ್ತೆ ಅದಕ್ಕೆಲ್ಲ ತೋಪು ಮದ್ದು ಗುಂಡುಗಳೆಲ್ಲ ಇವೆಲ್ಲ ಭಾಳ ಇದ್ರಿ, ಎಲ್ಲ ಮೊರ್ಕೋದಾಗ ಕೊಟ್ರಿ. ಇದಕ್ಕೆ ದೊಡ್ಡ ಇದ್ರಿ. ಮೊರ್ಕೋದಾಗ ಏನು ಎಷ್ಟು ಕೊಟ್ರಿ ಯಾರಿಗೆ ಗೊತ್ತ್ರಿ. ನಾವು ಬರ್ಗುಡ ನಾವು ಕುಡುಗುಡ ನಾನು ಅವ್ರಿಗೆ ಜಗಳಾರ್ರಿ. ನಾವು ಕುಡುಗುಡಾರಲ್ಲ ಅವರು ಖರ್ಚಿಗೆ ರೊಕ್ಕ ಇಲ್ಲ ಮಗನ ಏನು ಮಾಡೋದು ಕೊಡ್ರನಾರ ಹಿಂಗೆಲ್ಲ ಆಗಿ ಹೋದ್ರಿ. ಏನು ಮಾಡೋದು, ಆಗಿನ ಪರಿಸ್ಥಿತಿ ಹಂಗತ್ರಲ್ಲ. ಮಹಾರಾಜರಿಗೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟು. ಇದೇನು ಸರ್ ಲಾಕ್ ಮಾಡೋದ, ಎಲ್ಲಿ ಏನು ನೋಡೋಣ ಅಂತ ನೋಡ್ತಾ ಇದ್ದೀನಿ. ಓಕೆ, ಗ್ರಿಪ್ಪಲ್ಲಿ ಸಿಗ್ತಾ ಇತ್ತು ಅವ್ರಿಗೆ ಇಟ್ಕೊಳ್ಳೋದಕ್ಕೆ, ಶೂಟ್ ಮಾಡೋದಕ್ಕೆಲ್ಲ. ಅವೆಲ್ಲ ಪಟ್ಟ ಹರಿದು ಹೋಗಿದಾವ್ರಿ ಅವೆಲ್ಲ. ಬೆಲ್ಟ್ ಇಲ್ಲಿ ಬೆಲ್ಟ್ ಐತಲ್ಲನ್ರಿ, ಇಲ್ಲಿ ಬೆಲ್ಟ್ ಇವೆಲ್ಲ ಈ ಬೆಲ್ಟ್ ಇದ್ದು ನೋಡ್ರಿ ಇವೆಲ್ಲ. ಓ ಓಕೆ, ಕಬ್ಬಿಣದ್ದೇ. ಹಾಂ, ಬೆಲ್ಟ್ ಇವೆಲ್ಲ ಬೆಲ್ಟ್ ಇದಾವೆಲ್ಲ ಕಬ್ಬಿಣದ್ದೇ ಮಾಡಿದ್ದಾರೆ ನೋಡಿ. ಹಾಂ, ಎಲ್ಲ ಕಬ್ಬಿಂದ ಮಾಡಿದಾರೆ. ಇವೆಲ್ಲ ಹುಕ್ ಮುರಿದವಲ್ಲನ್ರಿ ಇಲ್ಲಿ, ಹುಕ್ ಇಲ್ಲಿ ನೋಡ್ರಿ, ಇವೆಲ್ಲ ಹುಕ್ ಇರ್ತಾವೆಲ್ಲ, ಹುಕ್ ಮುರಿದವ್ರಿ ಇಲ್ಲಿ. ಇಲ್ಲಿ ಪ್ರೆಸ್ಸಿಂಗ್ ಇತ್ತು. ಹಾಂ, ಇಲ್ಲಿ ಹಿಂತಾವ್ ಹುಕ್ ಇರ್ತಾವ್ರಿ ಇಲ್ಲಿ ಹಿಡ್ಕೊಂಡು ಹೋಗೋ ಹುಕ್ಕದ್ದೆಲ್ಲ ಮುರಿದವ್ರು ಅವೆಲ್ಲ. ಇಷ್ಟಾದ್ರೂ ಉಳಿದಿದೆಯಲ್ಲ ನೋಡೋದು, ಉಳಿದೈತಿ ನೋಡಕ್ಕೆ ಉಳಿಸಿದವ್ರಿ ಅಣ್ಣ ಅಷ್ಟು. ಇದು ಫಸ್ಟ್ ಟೈಮ್ ಅನ್ಸುತ್ತೆ ಇಂಥದ್ದು ಯಾರ ರಾಜಮನೆತನದಲ್ಲೂ ಇಲ್ಲ. ಇಲ್ರಿ, ಚಿಕ್ಕ ಚಿಕ್ಕ ಬಂದೂಕುಗಳನ್ನ ನೋಡಿದೀವಿ, ನಾಡ ಬಂದೂಕುಗಳು ನೋಡಿದೀವಿ, ಇದಕ್ಕಿಂತ ಕಡಿಮೆ ಇದು. ಇಲ್ಲಿ ನೋಡ್ತಾ ಇರೋದೇ 4 ಬಂದೂಕುಗಳು ಇಟ್ಟಿದ್ದೀರಲ್ಲ, 10 ಅಡಿ ಉದ್ದ ಇದೆ. ಸಾಮಾನ್ಯವಾಗಿ ಯಾರು ಎತ್ತೋದಕ್ಕಾಗದೇ ಇಲ್ಲ. ಇಡಿ ಅಲ್ಲಿ ಇನ್ನ ಇರ್ಬೇಕ್ರಿ, ಮ್ಯಾಲೆ ಇರ್ಬೇಕ್ರಿ. ಯಾವ ಇಂಥವು ತೆಗೆದು ಇಟ್ಟಿದ್ದೀರಿ ವಜ್ಜೆ ಆಗಣ ಇರ್ಬೇಕ್ರಿ. ನಾ ಅಲ್ಲಿ ತೋರಿಸ್ತಾನ್ರಿ, ನಾ ಅಲ್ಲಿ ಇರ್ಬೇಕ್ರಿ. ಅಲ್ಲಿ ಮ್ಯಾಲ ಅದಾವ್ರಿ. ನಾ ಎತ್ತಿಡಿ ಇಬ್ರು ಬಿಡ್ರಿ, ಇರ್ತಾನೆ ಬಿಡ್ರಿ, ಬಿಡ್ರಿ. ನೀವು ಈ ಕಡೆ ಬರ್ರಿ, ನೀವು ಈ ಕಡೆ ಬರ್ರಿ, ವಜನ ಇದ್ರ ಕಡೆ. ಹಾಂ, ಬಿಡ್ರಿ, ಈ ಕಡೆ ಬರ್ರಿ. ನೀವು ಇದು ಮೊದಲಿನ ಕುತ್ತು ಬರಿತಾರ, ಕುತ್ತು ಬರೆಯೋದ್ರಾಗೆಲ್ಲ ಆ ಕುಲಕರ್ಣಿ ನಾಡು. ಹಾಂ, ಕುಲಕರ್ಣಿ ಲೆಕ್ಕಪತ್ರ ಕೊಡೋದ್ರಿ ಅದೆಲ್ಲ ಬರ್ದಿದ್ದೆಲ್ಲ ಇದ್ರೊಳಗಡೆ ಇದ್ರಾಗ ಇಡೋದ್ರಿ. ಇದೆಲ್ಲ ಇತ್ತೀಚಿಂದ ಹಳೆದ. ಹಾಂ, ಅದೆಲ್ಲ ಹಳೇದ್ರಿ ಅವೆಲ್ಲ. ಓಕೆ, ಎಷ್ಟು ಸಕ್ಕತ್ತಾಗಿದೆ ನಿಮಿಷ ಅಕ್ಷರ. ವಾವ್, ಸಕ್ಕತ್ತಾಗಿದೆ ನೋಡಿ. 90s ಅಲ್ಲಿ ಬರ್ದಿರೋದು ಇದೆಲ್ಲ, ಬುಕ್ಕಲ್ಲಿ ಪ್ರಿಂಟ್ ಆದಂಗಿದೆ. ಪೇಜ್ ನಂಬರು ಮತ್ತು ಹಿಂದಿನೂ ಕೂಡ ಅಷ್ಟೇ ಸಖತ್ತಾಗಿದೆ. ಬನ್ನಿ. ರೈತನ ಹೆಸರು, ಕ್ಷೇತ್ರ, ಆಕಾರ. ಓ, ಈ ರೀತಿ ಎಲ್ಲ ಬರೀತಾ ಇದ್ದಿದ್ದು ರೈತರ ಬಗ್ಗೆ ಎಲ್ಲ. ಇದೆಲ್ಲ ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಥವಾ ಅಂತ ಹೇಳ್ಬೋದು. 1947ಕ್ಕಿಂತ ಮುಂಚೆ ಈ ರೀತಿ ಇತ್ತು. ಇದು ಒಂದು ಹಾಳೆ ನೋಡ್ರಿ, ಅದು ನೀವು ಉಲ್ಟಾ ನೋಡ್ರಿ. ಹಾಂ, ಚಿತ್ರ ಕಾಣತೈತ್ರಿ ಒಳಗ್ರಿ ಅಲ್ಲ. ಈ ನೋಟ್ನಾಗ ಹೆಂಗೆ ಕಾಣತೈತ್ರಲ್ಲ. ಹೌದು ಹೌದು, ವಾಟರ್ ಮಾರ್ಕ್ ಇಲ್ಲಿ ನೋಡ್ಬೋದು. ಇಲ್ಲಿ ಚಿತ್ರ ಐತಿ ನೋಡ್ರಿ. ಇಲ್ಲಿ ಚಿತ್ರ ಐತಿ ನೋಡ್ರಿ. ಇಲ್ಲಿ ಇಚ್ಚಿ ಇಡ್ತಾರೆ, ಅಚ್ಚಿ ಹಿಡ್ಕು, ಅದನ್ನ ಅಚ್ಚಿ ಹಿಡ್ಬೇಕ್ರಿ. ಅದು ಚಿತ್ರ ಕಾಣೈತಿ ನೋಡ್ರಿ, ಇಲ್ಲಿ ಚಿತ್ರ ಐತ್ರಿ. ಇಲ್ಲಿ ಯಾಕೆ ಗೊತ್ತಾ, ಯಾರಾದ್ರೂ ಡೂಪ್ಲಿಕೇಟ್ ಮಾಡಿಸ್ಕೊಬಿಡ್ತಾರೆ ಅಂತ ಹೇಳಿ ಅವಾಗಿನ ಕಾಲದಲ್ಲಿ ಈ ರೀತಿ ಏನು ಡಿಸೈನ್ ಕಾಣ್ತದೆ. ಎಲ್ಲ ಪ್ರತಿಯೊಂದು ಕಾಗದಲ್ಲ ಹಿಂಗೆ ಅದಾವ ರೀ. ಸರ್, ಈ ಚೇರು ಯಾವಾಗಿನ ಕಾಲದ ಅಂತ ಹೇಳ್ಬೋದು ನಾವು? ಇದು ಅವಾಗಿಂದ ಎಲ್ಲರೂ ಈಗ ರಿಪೇರಿ ಮಾಡಿಸ್ಯಾರ ಇವನ್ನ. ಆದ್ರೆ ಕುರ್ಚಿ ಎಲ್ಲ ಮೊದಲಿಂದ ರೀ ಇವೆಲ್ಲ. ಮುಂಚೆ ಇಲ್ಲೆಲ್ಲ ಏನಿತ್ತು, ಅದೆಲ್ಲ ಹಿಂಗೆ ಇದ ನಮನಿ ಇತ್ತು. ಇದೇ ಶೇಪ್ ಇತ್ತು. ಇದ್ರೊಳಗಡೆ ಬೇರೆ ಏನೋ ಕಾಣಿಸ್ತಾ ಇದೆ. ಓ ಓಕೆ, ಇದೇನಕ್ಕೆ ಹೆಲ್ಪ್ ಆಗ್ತಾ ಇತ್ತು? ಅದು ಸ್ವಲ್ಪ ಉದ್ದ ಕಾಲು ಮಾಡಿಕೊಂಡ್ರೆ ಆರಾಮಿರಲಿಲ್ಲಂದ್ರೆ ಮಣ್ಕಾಲು ನೋವುದ್ರ ಮಾಡ್ರೆ. ಈಗ ತಳಗೆ ಜೋತ್ ಬಿಟ್ಕೊಂಡು ಕೂತ್ರ ಕಾಲು ನುಸೋದ್ರೆ ಮ್ಯಾಲೆ ಇಟ್ಕೊಂಡ್ರಿ. ಇದನ್ನ ಕ್ಲೋಸು ಮಾಡ್ಬೋದಿತ್ತು. ಹೌದು, ಓ, ಈ ರೀತಿಯಾಗಿ. ಓಕೆ, ಕೊಡಿ. ರಾಜರು ಇದೇ ರೀತಿ ಕೂರ್ತಾ ಇದ್ದಿದ್ದು. ಹಾಂ, ಇದೇ ಕುಂತಾರೆ. ಇಂಥವು 2 ಇದ್ದರೆ ಇದು ಪೂರಾ ಒಂದು ಮುರಿದು ಹೋಗಿದ್ರಿ. ಅದೆಲ್ಲ ಅದು ರಿಪೇರಿ ಆಗೋದಿಲ್ಲ, ಬೇಡ ಅಂತಂದ್ರೆ ಇದು ಒಂದೇ ರಿಪೇರಿ ಮಾಡಿಸ್ಯಾರ. ಆ ಕಬೋರ್ಡಲ್ಲಿ ಏನಿದೆ ಸರ್? ಅದು ಖುಲ್ಲಾ ಐತ್ರಿ. ಅದು ಅವೆಲ್ಲ ಮೊದಲಿನ ಕಾಲದ ಫೋಟೋ ರೀ ಇವೆಲ್ಲ. ಅವ್ರವ್ರ ಗುರುಜಿ ಇರ್ಬೇಕ್ರಿ. ಅವ್ರ ಗುರುಜಿ ಅಲ್ಲ, ಅವೇನು ಗೊತ್ತಿಲ್ರಿ ನಮಗೆಲ್ಲ. ಅರವಿಂದ ಮಹರ್ಷಿ. ಎಲ್ಲ ಅವ್ರದ್ದೇ ಫೋಟೋ, ಎಲ್ಲಿ ಬೇರೆ ಅದಾವ್ರಿ. ಮತ್ತೆ ಅವ್ರದ್ದೇ ಫ್ಯಾಮಿಲಿ ಫೋಟೋಸ್.
ಅವ್ರ ಫೋಟೋಸ್ ಎಲ್ಲ ಇಲ್ಲೇ ಬಂತು. ಇವೆಲ್ಲ ಇಲ್ಲಿ ಇರ್ತಾವ್ರಿ ಅವರು. ಇವರು ಪಾಂಡಿಚೇರಿ ಅಮ್ಮಗೌಡ್ರು. ಅಲ್ಲಿ ಪಾಂಡಿಚೇರಿಗೆ ಆಶ್ರಮ ಐತ್ರಿ ಇವ್ರು ಇಂಥದ್ದು. ಇದು ಪಾಂಡಿಚೇರಿ ಆಶ್ರಮ ಇರೋದು. ಓಕೆ. ಅವ್ರ ಇವ್ರದ್ದು ಆ ಪಾಂಡಿಚೇರಿಗೆ ಅಲ್ಲೂ ಆಸ್ತಿ ಐತ್ರಿ ಅವ್ರದ್ದು. ಅಲ್ಲಿ ಅವಾಗಿಂದ ಅಲ್ಲೂ ವಾಡೆ ಐತ್ರಿ. ಆ ಪಾಂಡಿಚೇರಿ ಇವ್ರದ್ದೇ ರೀ ಆಶ್ರಮ. ಇವ್ರ ಸ್ವಂತ ಆಶ್ರಮ ರೀ ಪಾಂಡಿಚೇರಿಯಾಗ. ಪಾಂಡಿಚೇರಿ ಅಂದ್ರೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಕೇರಳ ರೀ. ಕೇರಳ. ಪಾಂಡಿಚೇರಿ ಅನ್ಕೊಂಡು ಇಲ್ಲೇ ಬೇರೆ ಇದಲ್ರಿ ಆ ಪಾಂಡಿಚೇರಿ. ಓಕೆ. ಅಲ್ಲಿ ಗಂಟೆ ಸಾಮ್ರಾಜ್ಯ ಅಲ್ಲಿ ತಗೈತ್ರಿ ಅವ್ರದ್ದು. ಸಾಕ್ಷಿಯಾಗಿತ್ತು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.